ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತೊಂದು ಹಳೆಯ ಮಾಡೆಲ್ ಮಿಕ್ಸರ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀಂ ರಿಪೇರ್ಸ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದು ಹ್ಯಾಪಿ ಮಿಕ್ಸ್ ಅಂತ ತುಂಬ ಚೆನ್ನಾಗಿದೆ. ಎಷ್ಟೋ ಜನ ಹಳೆಯ ಒಂದು ಮಿಕ್ಸರ್ ಗ್ರೈಂಡರ್ನ ಭಾಳ ಈಸಿಯಾಗಿ ಬಿಸಾಕ್ಬಿಟ್ಟು ಹೊಸ ತಂದುಬಿಡ್ತೀರಾ. ನೋಡಿ, ಇದೊಂದು 10 ವರ್ಷ ಹಳೆಯ ಮಾಡೆಲ್ ಅಂತೆ. ಎಷ್ಟು ಚೆನ್ನಾಗಿದೆ ಇದ್ರ ಬಿಲ್ಡ್ ಕ್ವಾಲಿಟಿ ಎಲ್ಲ ಅಂದರೆ ನೋಡಿ, ಜಾರ್ಗಳೆಲ್ಲ ತುಂಬ ದೊಡ್ಡದಾಗಿ ಬರುತ್ತೆ. ಇದಕ್ಕೆ ಒಳಭಾಗದಲ್ಲಿ ಈ ಥರ ಮೋಟರ್ ಬರುತ್ತೆ. 10 ವರ್ಷಗಳಿಂದ ಬಹುಶಃ ಈ ಮೋಟ್ರಿಗೆ ಒಮ್ಮೆ ಕಾರ್ಬನ್ ಬ್ರಷ್ ಮಾತ್ರ ಬದಲಾಯಿಸಿರ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ. ನೋಡಿ, ಇದು MCB ಒಂದು ಪಿನ್ ಏನಿದೆ ಇದು ಶಾರ್ಟಾಗಿ ಆಫ್ ಆಗಿದೆ, ಹಾಗಾಗಿ ಇದು ರಿಪೇರಿಗೆ ಅಂತ ಬಂದಿದೆ. ಆ್ಯಕ್ಚುಲಿ ಅದು MCB ಅಲ್ಲ. ಅದು ಯಾವ ರೀತಿ ಫ್ರಾಡ್ ಆಗಿದೆ ಅಂತ ನಾನು ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಎಷ್ಟು ನೀಟಾಗಿ ರನ್ ಆಗ್ತಾಯಿದೆ. ಇವತ್ತು ಒಂದು ಒಳ್ಳೆ ಗುಡ್ ಕಂಡೀಷನಲ್ಲಿದೆ. ನೋಡಿ, ಇದು ಕಾಮಿಟೇಟರ್ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಇವೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಬೆರಳಿಗೆ ಏಟಾಗೋ ಸಾಧ್ಯತೆ ಇರುತ್ತೆ, ಕರೆಂಟ್ ಶಾಕ್ ಆಗೋ ಸಾಧ್ಯತೆ ಇರುತ್ತೆ. ತುಂಬ ಅಂದರೆ ತುಂಬ ಗಟ್ಟಿಮುಟ್ಟಾದಂಥ ಒಂದು ಮಿಕ್ಸರ್ ಗ್ರೈಂಡರ್ ಇದು. ಎಷ್ಟೋ ಜನ ಹಳೆಯ ಮಿಕ್ಸರ್ಗಳು ಬೇಡ, ಇದು ಹಳೆಯದಾಗಿದೆ ಅಂದ್ಬಿಟ್ಟು ಹೊಸ ಮಾಡೆಲ್ ತೊಗೊಳ್ಳೋಣ ಅಂತ ಬಿಸಾಕ್ತೀರಾ. ಬಟ್ ಹಳೆಯ ಮಾಡೆಲ್ಗಳು ನೋಡಿ ಎಷ್ಟು ನೀಟಾಗಿ ಅವರು ಇದನ್ನು ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಿಕ್ಸರ್ ಗ್ರೈಂಡರ್ನ ಮಾಡಿದ್ದಾರೆ. ಇದುವರೆಗೆ ಇದು ಏನು ಕೆಟ್ಟಿಲ್ಲ. ಒಮ್ಮೆ ಕಾರ್ಬನ್ ಹಾಕ್ಸಿರ್ಬೋದು, ಎರಡನೇ ಬಾರಿಗೆ ಈಗ ಇದು ಒಂದು MCB ಹೋಗಿದೆ, ಅದಕ್ಕೆ ಅಂತ ರಿಪೇರಿಗೆ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಾಧ್ಯವಾದಷ್ಟು ಹಳೆ ಪದಾರ್ಥಗಳನ್ನು ಬಿಸಾಕೋ ಮೊದಲು ಅದರ ಕ್ವಾಲಿಟಿ ಹೇಗಿದೆ, ಅದು ಎಷ್ಟು ಗಟ್ಟಿಮುಟ್ಟಾಗಿದೆ ಅನ್ನೋದನ್ನ ತಿಳ್ಕೊಂಡು ಆನಂತರ ಅದನ್ನು ಬಿಸಾಕಿ. ಇಲ್ಲ ಅಂದರೆ ಹಳೆಯ ಮಿಕ್ಸರ್ಗಳು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಕಂಪ್ನಿಯವರೆಲ್ಲ ಮತ್ತೆ ಎಲ್ಲೋಗ್ತಾರೆ, ಏನು ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ. ಒಂದು ಏನು ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ಪದಾರ್ಥಗಳನ್ನ ಮಾಡಿರ್ತಾರೆ. ನಾವು ಅದನ್ನು ಅಬ್ಸರ್ವ್ ಮಾಡಬೇಕಷ್ಟೆ. ಎಷ್ಟು ವೆಯ್ಟ್ ಇದೆ ಅಂದರೆ ಈ ಮಿಕ್ಸರ್ ಗ್ರೈಂಡರು ತುಂಬ ವೆಯ್ಟ್ ಇದೆ, ತುಂಬ ಒಂದು ಚೆನ್ನಾಗಿದೆ. ನೋಡಿ, ಇದು MCB, ಇದು ಯಾರೋ ಹಾಕಿದ್ದಾರೆ, ಬಟ್ ಇದು MCB ಅಲ್ಲ. ನೋಡಿ, ಇಲ್ಲಿ ಥ್ರೂ ಆಗಿದೆ ಕನೆಕ್ಷನ್ ಒಳಗಡೆಯಿಂದ. ಈ ಥರದ್ದು ಹಾಕ್ಸಿದಾಗ ಏನಾಗುತ್ತೆ, ಮೋಟರ್ಗಳಿಗೆ ಏಟಾಗೋ ಸಾಧ್ಯತೆ ಇರುತ್ತೆ, ಮೋಟ್ರ್ಗಳು ಹಾಳಾಗುತ್ತೆ. ಈ ಥರದ MCBಗಳನ್ನ ಹಾಕಬೇಡಿ. ನಾನು ಇದನ್ನೊಂದು ಸುಜಾತ ಮಿಕ್ಸರ್ ಗ್ರೈಂಡರ್ಗೆ ಬರುವಂಥ MCB, ಇದು ಸ್ವಲ್ಪ ಪವರ್ಫುಲ್ ಆಗಿರುತ್ತೆ. ಇದನ್ನು ನಾನು ಈಗ ಹಾಕಿ ಇದಕ್ಕೆ ಈ ಥರ ನಟನ್ನು ಟೈಟ್ ಮಾಡಿಕೊಂಡು ಇದಕ್ಕೆ ಕ್ಲಿಪ್ ಹಾಕಿ ಸೇರಿಸ್ಕೊತಾ ಇದ್ದೀನಿ. ಈಗ ಇದು ಮೊದಲು ರನ್ ಆಗ್ತು, ಬಟ್ ಅದು MCB ಏನು MCB ಅಲ್ವಲ್ಲ ಅದು. ಹಾಗಾಗಿ ಈಗ ಬೇರೆ ಒಂದು MCBಯನ್ನು ಹಾಕಿ ನಾನು ಇದನ್ನು ರೆಡಿ ಮಾಡಿಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಮಿಕ್ಸರ್ ಗ್ರೈಂಡರು. ತೊಗೊಂಡ್ರೆ ಈ ಥರ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರುವಂಥ ಪದಾರ್ಥಗಳನ್ನ ತೊಗೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್.